ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಸ್ಯಾಂಡಲ್ವುಡ್ನ ಕ್ರೇಜಿ ಕ್ವೀನ್ ರಕ್ಷಿತಾ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಒಂದು ಬಾರಿ ತೆರೆ ಮೇಲೆ ಬಂದ ರಕ್ಷಿತಾ ನೋಡಿ ಸಿಕ್ಕಾಪಟ್ಟೆ ಖುಷಿ ಬರೆದು ಸಿಳ್ಳೆ ಹೊಡೆದು ಸಿನಿಮಾ ನೋಡಿ ಎಂಜಾಯ್ ಮಾಡ್ತಿದ್ದ ಅಭಿಮಾನಿಗಳಿಗೆ ಇದೊಂದು ಬ್ರೇಕಿಂಗ್ ನ್ಯೂಸ್. ಹೌದು, ಏನಪ್ಪಾ ಅಂದರೆ ಕ್ರೇಜಿ ಕ್ವೀನ್ ರಕ್ಷಿತಾಗೆ ಸೆಲೆಬ್ರಿಟಿ ಒಬ್ಬರ ಮೇಲೆ ಕ್ರಶ್ ಆಗಿತ್ತಂತೆ. ಅದು ಯಾರು, ಏನ್ ಕತೆ ಅಂತ ಹೇಳ್ಬಿಡ್ತೀನಿ ಕೇಳಿ. ವಿಭಿನ್ನ ಕಾರ್ಯಕ್ರಮ ಮೂಲಕ ಕನ್ನಡ ಕಲಾ ರಸಿಕರಿಗೆ ಮನರಂಜನೆ ನೀಡುತ್ತಾ ಯಶಸ್ಸಿನ ಹಾದಿಯಲ್ಲಿ ಸಾಕ್ತಿರೋ ಕಲರ್ ಸೂಪರ್ ಚಾನೆಲ್ನಲ್ಲಿ ಸೂಪರ್ ಟಾಕ್ ಟೈಮ್ ಎಂಬ ಹೊಸ ಟಾಕ್ ಶೋ ಶುರುವಾಗಿದೆ. ಈ ಬಗ್ಗೆ ನಾವೇ ಹೇಳಿದ್ವಿ. ಈ ಸೆಲೆಬ್ರಿಟಿಗಳಿಗೆ ತರಲೆ ಪ್ರಶ್ನೆಗಳನ್ನ ಕೇಳುತ್ತಾ ವೀಕ್ಷಕರಿಗೆ ಮನರಂಜನೆ ನೀಡುವ ಅಕುಲ್ ಬಾಲಾಜಿ ನಿರೂಪಣೆಯ ಸೂಪರ್ ಟಾಕ್ ಟೈಮ್ ಮೊದಲ ಎಪಿಸೋಡ್ನಲ್ಲಿ ಜೂನ್ 1ರಂದು ಪ್ರಸಾರವಾಗಿತ್ತು. ಸೆಲೆಬ್ರಿಟಿಗಳ ತರಲೆ ಪ್ರಶ್ನೆಗಳನ್ನ ಕೇಳ್ತಾ ವೀಕ್ಷಕರಿಗೆ ಮನರಂಜನೆ ನೀಡುವ ಅಕುಲ್ ಬಾಲಾಜಿ ನಿರೂಪಣೆಯ ಸೂಪರ್ ಟಾಕ್ ಟೈಮ್ ಮೊದಲ ಎಪಿಸೋಡ್ ಜೂನ್ 1ರಂದು ಪ್ರಸಾರವಾಗಿದೆ. ಸೂಪರ್ ಟಾಕ್ ಟೈಮ್ ಮೊದಲ ಎಪಿಸೋಡ್ಗೆ ಅತಿಥಿಯಾಗಿ ಬಂದಿದ್ದ ನಟಿ ರಕ್ಷಿತಾ ಪ್ರೇಮ್ ಅಕುಲ್ ಬಾಲಾಜಿ ಕೇಳಿದ್ದ ತಮ್ಮ ಮೊದಲ ಸೆಲೆಬ್ರಿಟಿ ಕ್ರಶ್ ಯಾರು ಎಂಬುದಕ್ಕೆ ಉತ್ತರಿಸಿದ್ದಾರೆ. ರಕ್ಷಿತಾ ಪ್ರೇಮ್ ಅವರ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು ಗೊತ್ತಾ? ತಿಳಿದುಕೊಳ್ಳೋ ಕುತೂಹಲ ಇದ್ರೆ ಹೇಳ್ಬಿಡ್ತೀನಿ ಕೇಳಿ. ಜೂನ್ 1ರಂದು ಪ್ರಸಾರವಾದ ಸೂಪರ್ ಟಾಕ್ ಟೈಮ್ ಮೊದಲ ಎಪಿಸೋಡ್ನಲ್ಲಿ ನಿರೂಪಕ ಅಕುಲ್ ಬಾಲಾಜಿ ಅವರು ರಕ್ಷಿತಾ ಪ್ರೇಮ್ ಅವರಿಗೆ ಈ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರಿಸಿದ್ದ ಕ್ರೇಜಿ ಕ್ವೀನ್ ಸಲ್ಮಾನ್ ಖಾನ್ ಎಂದು ಉತ್ತರ ಕೊಟ್ಟಿದ್ದಾರೆ. ಅಕುಲ್ ಈ ಪ್ರಶ್ನೆಗೆ ಸ್ಯಾಂಡಲ್ವುಡ್ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಸಲ್ಮಾನ್ ಖಾನ್ ಅಭಿನಯದ ಮೇನೆ ಪ್ಯಾರ್ ಕಿಯಾ ಚಿತ್ರ ನೋಡಿ ಅವರ ಮೇಲೆ ಕ್ರಶ್ ಆಗಿತ್ತು ಎಂದ್ರು. ಬಹುಭಾಷಾ ನಟಿ ರಕ್ಷಿತಾ ಪ್ರೇಮ್ಗೆ ಸಲ್ಲು ಮೇಲೆ ಕ್ರಶ್ ಆಗಿದ್ದು ಅವರ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಂತರವಲ್ಲ. ಅವರು 7ನೇ ವಯಸ್ಸಿನಲ್ಲಿದ್ದಾಗಲೇ ಸಲ್ಲು ಮೇಲೆ ಅವರ ಮೇನೆ ಪ್ಯಾರ್ ಕಿಯಾ ಚಿತ್ರ ನೋಡಿ ಕ್ರಶ್ ಆಗಿತ್ತಂತೆ. ರಕ್ಷಿತಾ ಅವರು 15 ವರ್ಷದವರಿದ್ದಾಗ ಅವರ ತಾಯಿ 6 ಅಡಿ ಉದ್ದದ ಸಲ್ಮಾನ್ ಖಾನ್ 6 ಪ್ಯಾಕ್ ಪೋಸ್ಟರ್ ಗಿಫ್ಟ್ ನೀಡಿದ್ರಂತೆ. ರಕ್ಷಿತಾ ಸಲ್ಮಾನ್ ಖಾನ್ ರ 6 ಅಡಿ ಉದ್ದದ 6 ಪ್ಯಾಕ್ ಪೋಸ್ಟರ್ ಅನ್ನ ಬೆಡ್ರೂಮ್ ಬಾಗಿಲಿಗೆ ಅಂಟಿಸಿಕೊಂಡಿದ್ರಂತೆ. ಬೆಳಗ್ಗೆ ವೇಳೆ ಎದ್ದಾಗ ದೇವರ ಮುಖ ನೋಡುವ ಬದಲು ಸಲ್ಲು ಮುಖ ನೋಡ್ತಿದ್ರಂತೆ ರಕ್ಷಿತಾ ಅವರು. ಒಟ್ಟಾರೆ ನೋಡಿದಲ್ಲ ವೀಕ್ಷಕರೇ, ರಕ್ಷಿತಾ ಅವರ ಫಸ್ಟ್ ಕ್ರಶ್ ಯಾರು ಅಂತ ತಿಳ್ಕೊಂಡಲ್ವಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.